ಈಗ ಧನುರಾಶಿಗೆ ಗುರುಬಲ ಇದೆ. ಹೀಗಾಗಿ ಏನೇ ಕಷ್ಟಗಳು ಬಂದರೂ ದಾಟಿ ಬರ್ತಾರೆ. ಆದರೆ ಅರ್ಧಾಷ್ಟಮ ಶನಿಯೂ ನಡೆಯುತ್ತಿರೋದ್ರಿಂದ ಸ್ವಲ್ಪ ಅಡಚಣೆಗಳು ಕೂಡ ಇರುತ್ತೆ. ರಾಶಿ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಏನೋ ಒಂಥರ ಉತ್ಸಾಹದ ಕೊರತೆ ಅಂತ ಇರುತ್ತೆ. ಚತುರ್ಥದಲ್ಲಿ ಮಾತೃಕಾರಕ ಚಂದ್ರ ಹಾಗೂ ಶನಿ ಇರೋದ್ರಿಂದ ತಾಯಿ ವಿಷಯದಲ್ಲಿ ಏನೋ ಅಸಮಾಧಾನ ಅಥವಾ ಅಪಾರ್ಥಗಳು. ಇದು ತಾಯಿ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ತೃತೀಯದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಈ ಮೂರನೇ ಮನೆಗೆ ನಾವು ಭ್ರಾತೃ ಸ್ಥಾನ ಅಂತ ಹೇಳ್ತೀವಿ. ಒಡ ಹುಟ್ಟಿದವರು ಪರಾಕ್ರಮ ಸ್ಥಾನ ಅಂತಲೂ ಹೇಳ್ತೀವಿ. ಒಡ ಹುಟ್ಟಿದವರು ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಒಡ ಹುಟ್ಟಿದವ್ರ ಜೊತೆ ಒಡನಾಟ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ವಿತಂಡವಾದಗಳು ಜಾಸ್ತಿ ಆಗುತ್ತೆ. ಇನ್ನು ನಾಲ್ಕನೇ ಮನೆ ಅಂದರೆ ಮಾತೃಸ್ಥಾನದಲ್ಲಿ ಮಾತೃಕಾರಕ ಚಂದ್ರ ಇದ್ದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾರಕೋ ಭಾವನಾಶಾಯ ಅಂತ. ತಾಯಿಗೆ ಒಳ್ಳೆಯದಲ್ಲ. ತಾಯಿಗೆ ಸ್ವಲ್ಪ ಜಲಗಂಡಾಂತರ ಅಂತ ಹೇಳಬೇಕಾಗತ್ತೆ. ಅಂದರೆ ನೀರಲ್ಲಿ ಏನಾದರೂ ಎಡವಟ್ಟುಗಳಾಗ್ಬೋದು, ನೀರು ಕುಡಿಬೇಕಾದ್ರೆ ಎಡವಟ್ಟಾಗ್ಬೋದು, ನೀರಲ್ಲಿ ಜಾರಿ ಬೀಳ್ಬೋದು, ಪಾಟ್ ಹೋಲ್ಸ್ ಹತ್ರ ಏನಾದರೂ ಆಗ್ಬೋದು. ಆ ರೀತಿಲಿ ಜಾಗ್ರತೆ ವಹಿಸಬೇಕು. ಚತುರ್ಥದಲ್ಲಿ ರವಿ ಹಾಗೂ ಶುಕ್ರ ಇದ್ದರೆ ಹೊಸ ವಾಹನ ಲಭ್ಯ ಆಗಬಹುದು. ಸಪ್ತಮದಲ್ಲಿ ಗುರು ಇರೋದ್ರಿಂದ ದಾಂಪತ್ಯಕ್ಕೆ ತಕ್ಕ ಮಟ್ಟಿಗೆ ಒಳ್ಳೆಯದು. ಅವಿವಾಹಿತರಿಗೆ ವಿವಾಹ ಲಭ್ಯ ಆಗ್ಬೋದು. ಲಭ್ಯ ಅಂದರೆ ವಿವಾಹ ಆಗುತ್ತೆ ಅಂತಲ್ಲ, ನಿಶ್ಚಯನೂ ಆಗ್ಬೋದು. ಇನ್ನು 9ನೇ ಮನೆ ಅಂದರೆ ಧರ್ಮಸ್ಥಾನದಲ್ಲಿ ಕೇತು ಇದ್ದರೆ ಧ್ಯಾನದಲ್ಲಿ ಇದ್ದಾಗ, ಇದು ನೋಡಿ ಬೃಹತ್ ಪರಾಶರ ಹೋರಶಾಸ್ತ್ರ, ಗಾರ್ಗ ಹೋರ, ಈ ಕೆಲವು ಗ್ರಂಥಗಳಲ್ಲಿ ಇದು ಹೇಳ್ತಾರೆ. ಧರ್ಮಸ್ಥಾನದಲ್ಲಿ ಕೇತು ಇದ್ದರೆ 9ನೇ ಮನೆಯಲ್ಲಿ ಸಾಧಾರಣವಾಗಿ ಧ್ಯಾನದಲ್ಲಿದ್ದಾಗ ದೇವರ ದರ್ಶನ ಆಗಬಹುದು ಅಂತ ಹೇಳ್ತಾರೆ. ಅದು ಮನಸ್ಸಲ್ಲಾಗುತ್ತೋ ಅಥವಾ ಎದುರುಗಾಗುತ್ತೋ ಅದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು, ಅವರವರ ಅದೃಷ್ಟಕ್ಕೆ ಸಂಬಂಧಪಟ್ಟಿದ್ದು. ಅವರ ಜಾತಕದಲ್ಲಿ ಮೋಕ್ಷ ಯೋಗಗಳಿದ್ರೆ ಆ ರೀತಿಯಲ್ಲಾಗುತ್ತೆ. ಇದು ಕೆಲವು ಜ್ಯೋತಿಷ ಗ್ರಂಥಗಳ ಪ್ರಕಾರ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಪರಿಹಾರ ಅಂತ ತಗೊಂಡಾಗ ಪಂಚಮಾಧಿಪತಿ ಕುಜ ತೃತೀಯದಲ್ಲಿ ರಾಹು ಜೊತೆ ಇರೋದ್ರಿಂದ ಅಮ್ಮನವರ ಆರಾಧನೆ ಮಾಡಬೇಕು. ಈ ಮಂತ್ರವನ್ನು 40 ದಿನಗಳು ಬೆಳಗ್ಗೆ ಹಾಗೂ ಸಂಜೆ ಉತ್ತರಾಭಿಮುಖ ಜಪಿಸಿದರೆ ಅಮ್ಮನವರ ರಕ್ಷಣೆ ಖಂಡಿತ. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಓಂ ಹ್ರೀಂ ಶ್ರೀಂ ಕ್ಲೀಂ ವಸುಂಧರಾಯೈ ನಮಃ. ಓಂ ಹ್ರೀಂ ಶ್ರೀಂ ಕ್ಲೀಂ ವಸುಂಧರಾಯೈ ನಮಃ. ಇಷ್ಟೂ ಧನುರ್ರಾಶಿಗೆ ಸಂಬಂಧಪಟ್ಟಿದ್ದು ವೀಕ್ಷಕರೇ. ಈಗ ಮಕರ. ದ್ವಿತೀಯದಲ್ಲಿ ಕುಜ ರಾಹು ಹಾಗೂ ಅಷ್ಟಮದಲ್ಲೂ ಕೇತು ಇರೋದ್ರಿಂದ ಮಕರ ರಾಶಿಯವರಿಗೆ ಬಹಳ ಒತ್ತಡಗಳು ಹಾಗೂ ಜೋಪು ಸೇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಷ್ಟಮದಲ್ಲಿ ಕೇತು ಇದ್ದಾಗ ಸಾಧಾರಣವಾಗಿ ಮೆಜಾರಿಟಿ ಆಫ್ ಕೇಸಸ್ಸಲ್ಲೇ ಅವರ ಆರೋಗ್ಯ ಎಷ್ಟೇ ಕಾಪಾಡ್ಕೊಂಬಂದ್ರೂ ಚಿಕ್ಕದಾಗಿ ಪೈಲ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆರೋಗ್ಯಕ್ಕೆ ಗಮನ ಕೊಡಬೇಕು. ಹಾಗೆಯೇ ಮಕರ ರಾಶಿಯವರಿಗೆ ಬಹಳ ಒತ್ತಡಗಳು, ಸ್ವಲ್ಪ ಮಟ್ಟಿಗೆ ಜುಗುಪ್ಸೆ ಕೂಡ ಇರುತ್ತೆ. ಕುಜನ ಅಷ್ಟಮ ದೃಷ್ಟಿ ಪಿತೃಸ್ಥಾನದ ಮೇಲಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಬಹಳ ಚಿಂತೆ, ಏರುಪೇರುಗಳು ಉಂಟಾಗ್ಬೋದು. ಹಾಗೆಯೇ ಪಿತೃಸ್ಥಾನಾಧಿಪತಿ ವಕ್ರ ಬುಧ ಕುಜ ಹಾಗೂ ರಾಹು ಮಿಲನದಿಂದ ಅವರು ದೋಷಕ್ಕೆ ಈಡಾಗಿದ್ದಾನೆ. ತಂದೆ ಆರೋಗ್ಯದ ಏರುಪೇರಿಂದ ಮನಸ್ಸಿಗೆ ಸ್ವಲ್ಪ ಆಗಾಗ ಬೇಸರ ಉಂಟಾಗುತ್ತೆ. ಹಾಗೆಯೇ ಪಿತೃಸ್ಥಾನದ ಮೇಲೆ ಚತುರ್ಗ್ರಹಗಳ ದೃಷ್ಟಿ, ಶನಿ ಹಾಗೂ ರವಿಯ ದೃಷ್ಟಿಯಿಂದ ತಂದೆಗೆ ಸ್ವಲ್ಪ ಬಾಧೆ, ಚಂದ್ರನ ದೃಷ್ಟಿಯಿಂದ ತಂದೆಗೆ ಸ್ವಲ್ಪ ಖಿನ್ನತೆ ಕೂಡ ಉಂಟಾಗ್ಬೋದು. ಆದರೆ ಪಿತೃಸ್ಥಾನದ ಮೇಲೆ ಉಚ್ಚ ಶುಕ್ರನ ದೃಷ್ಟಿಯಿಂದ ಶುಕ್ರ ಬಂದು ಮಕರಕ್ಕೆ ಯೋಗಕಾರಕನಾಗ್ತಾನೆ, ಪೂರ್ವ ಪುಣ್ಯಸ್ಥಾನಾಧಿಪತಿಯೂ ಆಗ್ತಾನೆ, ಕರ್ಮಸ್ಥಾನಾಧಿಪತಿಯೂ ಆಗ್ತಾನೆ. ಪಿತೃಸ್ಥಾನಾಧಿಪತಿ ಬುಧನ ಮೇಲೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ಅಂತಿಮದಲ್ಲಿ ತಂದೆ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ. ಹಾಗೆಯೇ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ ಶುಕ್ರನ ಜೊತೆ ಇರೋದ್ರಿಂದ ನವನಿರ್ಮಾಣ ಸ್ವಗೃಹ ಲಭ್ಯ ಅಥವಾ ಹೊಸ ಬಾಡಿಗೆ ಮನೆ ಲಭ್ಯ. ಶನಿಯಿಂದ ಅಂತ್ಯದಲ್ಲಿ ಇಷ್ಟಾರ್ಥ ಸಿದ್ಧಿ. ಸ್ವಲ್ಪ ಕಣ್ಣು ಹಾಗೂ ದಂತಾರೋಗ್ಯಕ್ಕೆ ಗಮನ ಕೊಡಬೇಕು. ಸಪ್ತಮಾಧಿಪತಿ ಚಂದ್ರ ಪಾಡ್ಯ ಚಂದ್ರ ಆಗಿರೋದ್ರಿಂದ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾಗಿ ಏರುಪೇರುಗಳಾಗ್ತಾನೆ ಇರುತ್ತೆ. ಪಂಚಮಾಧಿಪತಿ ಶುಕ್ರ ಉಚ್ಚನಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸಂತಸ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಪಂಚಮಾಧಿಪತಿ ಶುಕ್ರ ಉಚ್ಚನಾಗಿ ಬುಧನ ನಕ್ಷತ್ರ ರೇವತಿಯಲ್ಲಿದ್ದು
ಬುಧನ ಅಧಿಪತಿ ಮಹಾವಿಷ್ಣು ಆಗಿರೋದ್ರಿಂದ ಮಕರ ರಾಶಿಯವರು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಉತ್ತರಾಭಿಮುಖ ಅಷ್ಟಾಕ್ಷರ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ಮಂತ್ರವನ್ನು 200 ಬಾರಿ ಜಪಿಸಬೇಕು. ಹಾಗೆಯೇ ಶನಿ ಶಾಂತಿಗಾಗಿ ಒಂದೇ ಒಂದು ಶನಿವಾರ ಆಂಜನೇಯ ದೇಗುಲಕ್ಕೆ 8 ಪಟ್ನ ಅಥವಾ 8 ಪ್ಯಾಕೆಟು ಎಳ್ಳೆಣ್ಣೆ ಹಾಗೂ 108 ವಿಳ್ಳೆದೆಲೆ ಅರ್ಪಿಸಿದ್ರೆ ದೋಷ ನಿವಾರಣೆ ಆಗುತ್ತೆ. ಇಷ್ಟು ಮಕರ ರಾಶಿಯ ಫಲಾಫಲಗಳು. ಈಗ ಕುಂಭ ರಾಶಿಯಲ್ಲಿ ಕುಜ, ವಕ್ರಬುಧ ಹಾಗೂ ರಾಹು. ಇದು ಸ್ವಲ್ಪ ಚಿಂತಾಜನಕ ಅಂತ ಹೇಳಬೇಕಾಗತ್ತೆ. ಗಾಬರಿ ಪಡಬೇಕಾಗಿಲ್ಲ. ಕುಂಭ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಇದೆಲ್ಲ ತಾತ್ಕಾಲಿಕವಾಗಿ ಅಂತ ಹೇಳಿದ್ದೀನಿ, ಏನಾದರೂ ಎಡವಟ್ಟು ನಡೀತಾನೆ ಇರುತ್ತೆ. ರಾಶಿಯಲ್ಲಿ ರಾಹು ಇದ್ದರೆ ಪದೇ ಪದೇ ಸೋಂಕುಗಳಾಗತ್ತೆ. ರಾಶಿಯಲ್ಲಿ ಕುಜ ಇದ್ದರೆ ಒತ್ತಡಗಳು ಹೆಚ್ಚಾಗತ್ತೆ. ಪಂಚಮಾಧಿಪತಿ ಬುಧ ವಕ್ರನಾಗಿ ರಾಹುಗ್ರಸ್ತನಾಗಿರೋದ್ರಿಂದ ಮಕ್ಕಳ ಅಬ್ಬರಗಳು ಹೆಚ್ಚುತ್ತೆ. ಸಪ್ತಮದ ಮೇಲೆ ಕುಜನ ದೃಷ್ಟಿ ಇದ್ದರೆ ಪತಿ ಅಥವಾ ಪತ್ನಿಯಿಂದ ಏನಾದರೂ ಮನಸ್ಸಿಗೆ ಬೇಸರ ಆಗುವಂಥ ಮಾತುಕತೆಗಳು ನಡೀತಾ ಇರುತ್ತೆ. ಇನ್ನು ದ್ವಿತೀಯದಲ್ಲಿ ಉಚ್ಚ ಶುಕ್ರನಿಂದ ಒಳ್ಳೆ ಸಂಪಾದನೆ ಇರುತ್ತೆ. ರವಿ, ಚಂದ್ರ ಹಾಗೂ ಶನಿಯ ಮಿಲನದಿಂದ ಕೂದಲಲ್ಲಿ ಹೊಟ್ಟು, ಕಣ್ಣಲ್ಲಿ ಉರಿ ಹಾಗೂ ಪದೇ ಪದೇ ಕೆಮ್ಮು, ನೆಗಡಿ, ಶೀತ. ಸಪ್ತಮದಲ್ಲಿ ಕೇತು ಇದ್ದರೆ ಪತಿ ಅಥವಾ ಪತ್ನಿಯಿಂದ ಸಹಕಾರ ಕಡಿಮೆ ಇರುತ್ತೆ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅಷ್ಟಾಗಿರೋದಿಲ್ಲ. ಚತುರ್ಥದಲ್ಲಿ ಗುರು ಇದ್ದು ದಶಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಕುಂಭರಾಶಿಯವರಿಗೆ ಕೂಡ ದೈವ ರಕ್ಷಣೆ ಇರುತ್ತೆ. ವೃತ್ತಿಯಲ್ಲಿ ಏಳಿಗೆ ಉಂಟಾಗುತ್ತೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟ ದೃಷ್ಟಿಯಲ್ಲಿ ರಾಶಿಯಲ್ಲಿ ರಾಹು ಇರೋದ್ರಿಂದ ಕುಂಭರಾಶಿಯವರು ಸಂಜೆ ಸೂರ್ಯಾಸ್ತಮದ ನಂತರ ಕಾಮಾಕ್ಷಿ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿದ್ರೆ ಬಹಳ ಒಳ್ಳೆಯದು. ಕಾಮಾಕ್ಷಿ ಮಂತ್ರ ಹೀಗೆ ಬರುತ್ತೆ, ಭಾಳ ಸಿಂಪಲ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಓಂ ಹ್ರೀಂ ಶ್ರೀಂ ಕ್ಲೀಂ ಕಾಮೇಶಿ ಕಾಮಾಕ್ಷೆ ಕ್ಲೀಂ ಶ್ರೀಂ ಹ್ರೀಂ ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ನೋಡಿ ಶ್ರೀಂ ಕ್ಲೀಂ ಹ್ರೀಂ ಶ್ರೀಂ ಕ್ಲೀಂ ಇದೆ ನೋಡಿ, ಅದು ಉಲ್ಟಾ ಬರುತ್ತೆ ಎರಡನೇ ಲೈನಲ್ಲಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಕಾಮೇಶಿ ಕಾಮಾಕ್ಷೆ ಕ್ಲೀಂ ಶ್ರೀಂ ಹ್ರೀಂ ಸ್ವಾಹ. ಇದು ಕಾಮಾಕ್ಷಿ ಮಂತ್ರ. ಇಷ್ಟು ಕುಂಭರಾಶಿಯ ಫಲಗಳು. ಈಗ ಮೀನ ರಾಶಿಯಲ್ಲಿ ಶನಿ ಇರೋದು ಮನಸ್ಸಿಗೆ ಅಷ್ಟು ಒಳ್ಳೆಯದಲ್ಲ. ಶನಿ ಕ್ವಾಲಿಟಿನೇ ಸ್ವಲ್ಪ ದುಃಖ ಕೊಡೋದು. ದುಃಖಂ ದಿನೇಶ್ ಆತ್ಮಜಃ ಅಂತ ಹೇಳ್ತೀವಿ. ಯಾಕಂದರೆ ದುಃಖ ಕೊಟ್ಟರೆ ಪಾಠಗಳು ಕಲ್ತ್ಕೊಳ್ಳೋದು ಅನ್ನೋದು. ವೈರಾಗ್ಯ ಸ್ವಲ್ಪ ಉಂಟು ಮಾಡುತ್ತೆ. ಮೀನರಾಶಿಯವರಿಗೆ ಏನಾದರೂ ಮನಸ್ಸಲ್ಲಿ ಬೇಸರ ಅಂತ ಇದ್ದೇ ಇರುತ್ತೆ. ಷಷ್ಠ್ಯಾಧಿಪತಿ ರವಿ ರಾಶಿಯಲ್ಲಿರೋದ್ರಿಂದ ಮೈಕೈ ನೋವು, ಪಿತ್ತದ ಉತ್ಪತ್ತಿ ಹೆಚ್ಚಿರುತ್ತೆ. ಇನ್ನು ಪಂಚಮಾಧಿಪತಿ ಚಂದ್ರ ರಾಶಿಯಲ್ಲಿ ಪಾಡ್ಯ ಸ್ಥಿತಿಯಲ್ಲಿರೋದ್ರಿಂದ ಮಕ್ಕಳ ಚಿಂತೆಗಳು ಇವರು ಜಾಸ್ತಿ ಇವರೇ ತಿಳ್ಕೊಳಕ್ಕೆ ಹೋಗ್ತಾ ಇರ್ತಾರೆ, ಚಿಂತೆ ಪಡ್ತಿರ್ತಾರೆ. ಹಾಗೆಯೇ ಸಪ್ತಮಾಧಿಪತಿ ಬುಧ ವಕ್ರಗತನಾಗಿ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಪತಿ ಅಥವಾ ಪತ್ನಿಯ ಬಗ್ಗೆ ಚಿಂತೆ ಕೂಡ ಸದಾ ಇರುತ್ತೆ. ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ ಏರುಪೇರುಗಳು ಆಗ್ತಾನೆ ಇರುತ್ತೆ. 12ನೇ ಮನೆಯಲ್ಲಿ ಅಂದರೆ ಕುಂಭದಲ್ಲಿ ಕುಜ ಹಾಗೂ ರಾಹು ಇದ್ದರೆ ದೇಹದ ಕೆಳಭಾಗದಲ್ಲಿ ನೋವಿರುತ್ತೆ, ಅಂದರೆ ಕಾಲುಗಳಲ್ಲಿ. ಹಾಗೆಯೇ ಪದೇ ಪದೇ ಶೀತ ಹಾಗೂ ನೆಗಡಿ. ರಾಶಿಯಲ್ಲಿ ಉಚ್ಚ ಶುಕ್ರ, ಚತುರ್ಥದಲ್ಲಿ ಗುರು ದೃಷ್ಟಿ 10ನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ಇರೋದ್ರಿಂದ ಮೀನರಾಶಿಯವರು ಅಂತಿಮದಲ್ಲಿ ಕಷ್ಟಗಳನ್ನು ದೈವಾನುಗ್ರಹದಿಂದ ದಾಟಿ ಬರ್ತಾರೆ. ಪರಿಹಾರ: ಪಂಚಮಾಧಿಪತಿ ಚಂದ್ರ ಗುರು ಮನೆಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಅಂದರೆ ಶನಿ ನಕ್ಷತ್ರದಲ್ಲಿ ಇರೋದ್ರಿಂದ, ಶನಿಗೆ ಶಿವಪ್ರಿಯ ಅಂತ ಹೇಳೋದ್ರಿಂದ ಮೀನರಾಶಿಯವರು ಶಿವನ ಆರಾಧನೆ ಮಾಡಬೇಕು. ಅನುಕೂಲ ಇದ್ದರೆ ಒಂದು ಸೋಮವಾರ ಅಥವಾ ಒಂದು ಶನಿವಾರ ನಂಜನಗೂಡಲ್ಲಿರುವಂಥ ನಂಜುಂಡೇಶ್ವರನ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಹಾಗೆಯೇ ದಿನನಿತ್ಯ ಸಂಜೆ ಉತ್ತರಾಭಿಮುಖ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇಷ್ಟು ಮೀನರಾಶಿಯ ಫಲಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.